ಕಾಲೇಜಿನಲ್ಲಿರುವಂಥ ಯುವಕರನ್ನು ಟಾರ್ಗೆಟ್ ಮಾಡಿಕೊಂಡು ರಾಜ್ಯದಲ್ಲಿ ಮಾದಕ ವಸ್ತುಗಳ ಸರಬರಾಜು ಆಗ್ತಾ ಇದೆ. ಹೀಗಾಗಿ ಡ್ರಗ್ ಪೆಡ್ಲರ್ಗಳು ಅನೇಕ ಕಡೆಗಳಲ್ಲಿ ಇವತ್ತು ಸಿಗಾಕೊಂಡಿದ್ದಾರೆ. ಮೈಸೂರಿನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ ಸೀಸ್ ಆಗಿದೆ. ಮಹಾರಾಷ್ಟ್ರದ ಪೊಲೀಸರು ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿರುವ ಹಿನ್ನೆಲೆ ಎನ್ಆರ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅಮಾನತಾಗಿದ್ದಾರೆ. ಮೈಸೂರಿನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ ವ್ಯವಹಾರ ನಡೀತಾ ಇದೆ. ಮಹಾರಾಷ್ಟ್ರದ ಪೊಲೀಸರು ಬಂದು ಅರೆಸ್ಟ್ ಮಾಡಿದ್ದಾರೆ. ನಮ್ಮ ಪೊಲೀಸರು ಏನು ಮಾಡಿದ್ದಾರೆ? ಇಲ್ಲ. ಹೀಗಾಗಿ ಇನ್ಸ್ಪೆಕ್ಟರ್ ಲಕ್ಷ್ಮೀಕಾಂತ್ ತಳವಾರ್ ಅಮಾನತುಗೊಂಡಿದ್ದಾರೆ. ಅಮಾನತುಗೊಳಿಸಿ ಕಮಿಷನರ್ ಸೀಮಾ ಲಾಟ್ಕರ್ ಆದೇಶವನ್ನು ಮಾಡಿದ್ದಾರೆ. ಮೈಸೂರಿನಿಂದ ಡ್ರಗ್ಸ್ ತಂದು ಮಹಾರಾಷ್ಟ್ರದಲ್ಲಿ ಮಾರಾಟ ಮಾಡಿದ್ದಾರೆ ಎನ್ನುವ ಮಾಹಿತಿ. ಆರೋಪಿಯ ವಿಚಾರಣೆ ವೇಳೆ ಮೈಸೂರಿನಲ್ಲಿ ಖರೀದಿ ಮಾಡಿದ್ದೆನ್ನುವ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಮೈಸೂರಿನ ರಿಂಗ್ ರೋಡ್ ಬಳಿ ಡ್ರಗ್ಸ್ ಸೀಸ್ ಮಾಡಿದ್ರು ಪೊಲೀಸರು. 100 ಕೋಟಿ ರೂಪಾಯಿ ಮೌಲ್ಯದ 50 kg MDMA ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ದೊಡ್ಡ ಮಟ್ಟದ ಡ್ರಗ್ಸ್ ಜಾಲ ಇದು. ತಡೆಗಟ್ಟುವಲ್ಲಿ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಹೀಗಾಗಿ ನರಸಿಂಹರಾಜ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಲಕ್ಷ್ಮೀಕಾಂತ್ ತಳವಾರ್ ಅಮಾನತುಗೊಂಡಿದ್ದಾರೆ. ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಪ್ರಕರಣ. ಕೇವಲ ಇಲ್ಲಿ ಪೆಡ್ಲಿಂಗ್ ಮಾತ್ರ ಮಾಡೋದಿಲ್ಲ, ಇಲ್ಲಿಯೇ ತಯಾರು ಮಾಡ್ತಾರೆ. ರಾಜಾರೋಷವಾಗಿ ಡ್ರಗ್ಸ್ ತಯಾರಿಕೆ ನಡೆದಿತ್ತು. ಇದು ತುಂಬ ಆತಂಕಕಾರಿಯಾದ ವಿಚಾರ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಸ್ಥಳೀಯ ಪೊಲೀಸರಿಗೆ ಕ್ರಮಕ್ಕೆ ಸೂಚಿಸಲಾಗಿದೆ ಅಂತ ಹೇಳಿದ್ದಾರೆ. ಇದು ಸ್ಥಳೀಯ ಪೊಲೀಸ್ ಠಾಣೆಯವರಿಗೆ ಗೊತ್ತಾಗಿಲ್ಲ. ಮುಂಬೈ ಪೊಲೀಸರಿಗೆ ಬಂದು ದಾಳಿ ಮಾಡಿದ್ದಾರೆ. ಇದರಲ್ಲಿ ನಮ್ಮದೇ ಲೋಪ ಎದ್ದು ಕಾಣಿಸ್ತಾ ಇದೆ. ಕ್ರಮ ಕೈಗೊಳ್ಳಲು ಎಸ್ಪಿಗೆ ಸೂಚನೆ ಕೊಡಲಾಗಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಸಂಪೂರ್ಣ ಮಾಹಿತಿ ಇನ್ನೂ ನನಗೆ ಬಂದಿಲ್ಲ. ಆದರೆ ಇದು ನಮಗೆಲ್ಲ ಒಂದು ರೀತಿಯಲ್ಲಿ ಆತಂಕವಾಗಿರ್ತಕ್ಕಂಥದ್ದು. ಯಾಕೆಂದರೆ ನಮ್ಮಲ್ಲೇ ಇಷ್ಟೊಂದು ರಾಜಾರೋಷವಾಗಿ ಅವರು ಇಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಅಂತಂದಾಗ ಸ್ವಾಭಾವಿಕವಾಗಿ ಅದು ನಮಗೂ ಕೂಡ ಒಂದಿಷ್ಟು ಕನ್ಸರ್ನ್ ಆಗೇ ಆಗುತ್ತೆ. ಅದಕ್ಕೆ ನಾನು ಆ ಸ್ಥಳೀಯ ಪೊಲೀಸ್ ಯಾರಿದ್ದಾರೆ ಆ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಅವರಿಗೆಲ್ಲ ಕ್ರಮ ತಗೋಬೇಕು ಅವ್ರ ಮೇಲೆ ಅಂತಲೂ ಕೂಡ ಹೇಳಿದ್ದೇನೆ. ಯಾಕೆಂದರೆ ನಿಮಗೆ ಆ ಏರಿಯಾದವರು ನಿಮಗೆ ಗೊತ್ತಾಗಲಿಲ್ಲ ಈ ಥರದ್ದು ಆ್ಯಕ್ಟಿವಿಟೀಸ್ಗಳು ನಡೆಯುತ್ತೆ ಅಂತ ಅಂದಾಗ ಯಾರೋ NIA ಅಥವಾ ಇನ್ನೊಬ್ಬರು ಮತ್ತೊಬ್ಬರು ಬರ್ತಾರೆ ಅಂದಾಗ ಬಾಂಬೆ ಪೊಲೀಸ್ ಬಂದು ಈ ರೀತಿಯೆಲ್ಲ ಅವ್ರು ಬಂದು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾ ಹೋಗ್ತಾರೆ. ಪುನೀತ್, ಗಮನಿಸ್ತಾ ಇದ್ದೀವಿ ಇತ್ತೀಚೆಗೆ ಎಲ್ಲೆಲ್ಲಿ ಈ ಗಾಂಜಾ ಕೇಸ್ಗಳು, MDMA ಕೇಸ್ಗಳು, ಚರಸ್ಸು, ಈ ಮಾದಕ ವಸ್ತುಗಳು ಪತ್ತೆಯಾದಾಗ ಎಲ್ಲೋ ವಿದೇಶದಿಂದ ಬರುತ್ತಂತೆ. ವಿದೇಶದಲ್ಲಿ ಇದ್ದಂಥವರು ಕೆಲವಷ್ಟು ಜನ ತೊಡಗಿಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಅದನ್ನು ಸರಬರಾಜು ಮಾಡಲಾಗ್ತಾ ಇದೆ. ಪೆಡ್ಲರ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಹಜವಾಗಿ ನೋಡ್ತಾ ಇದ್ವಿ. ಇದೀಗ ಮೈಸೂರಿನಲ್ಲೇ ಹೀಗೆ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದ್ರೆ ಏನರ್ಥ? ಇದು ಆ ಪೊಲೀಸರ ವೈಫಲ್ಯನ ಅಥವಾ ಗೊತ್ತಿದ್ದು ಜಾಣ ಕುರುಡುತನವನ್ನು ಪ್ರದರ್ಶನ ಮಾಡಿದ್ರ ಅಂತ? ದಶರಥ್, ನಿಜವಾಗ್ಲೂ ಕೂಡ ಒಂದು ರೀತಿ ಮೈಸೂರನ್ನು ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಕರೀತಾರೆ. ಆದರೆ ಈ ಒಂದು ನಗರದಲ್ಲಿ, ಇಂತಹ ನಗರದಲ್ಲಿ ಈ ಥರದ ಒಂದು ಡ್ರಗ್ಸ್ ಜಾಲ ಇರತಕ್ಕಂಥದ್ದು, ಇಲ್ಲಿ ಡ್ರಗ್ಸ್ ಮಾರಾಟ ಮಾಡ್ತಕ್ಕಂಥದ್ದು ಇರ್ಬೋದು, ಕೊಂಡ್ಕೊಳ್ತಕ್ಕಂಥವ್ರು ಇರ್ಬೋದು, ಈ ಥರದ ಒಂದು ವಾತಾವರಣ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ಆತಂಕವನ್ನು ಜೊತೆಗೆ ಆಘಾತಕಾರಿಯಾದಂತಹ ಒಂದು ವಿಚಾರ. ಯಾಕೆಂತ ಹೇಳಿದರೆ ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಈ ಒಂದು ಕಾರ್ಯಾಚರಣೆಯಲ್ಲಿ, ಅಂದರೆ ಮಹಾರಾಷ್ಟ್ರ ಪೊಲೀಸರಿಗೆ ಮೈಸೂರಿನಲ್ಲಿ ಆಗ್ತಾ ಇರತಕ್ಕಂಥ ಈ ಒಂದು ಡ್ರಗ್ಸ್ ಮಾರಾಟದಿರ್ಬೋದು, ಜೊತೆಗೆ ಡ್ರಗ್ಸ್ ಇಲ್ಲಿ ಏನು
ಪೆಡ್ಲರ್ಗಳು ಇರ್ಬೋದು, ಇಲ್ಲಿ ಮಾರಾಟ ಮಾಡ್ತಕ್ಕಂಥದ್ದು ಇರ್ಬೋದು, ಇದೆಲ್ಲದರ ಬಗ್ಗೆ ಮಹಾರಾಷ್ಟ್ರ ಪೊಲೀಸರಿಗೆ ಮಾಹಿತಿ ಇರುತ್ತೆ. ಆದರೆ ಮೈಸೂರಿನ ಪೊಲೀಸರಿಗೆ, ಅದರಲ್ಲೂ ಕೂಡ NR ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಘಟನೆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಇರೋದಿಲ್ಲ ಅನ್ನೋದು ಪ್ರಮುಖವಾಗಿ ಇಲ್ಲಿರ್ತಕ್ಕಂಥ ಒಂದು ಅಂಶ. ಈ ಒಂದು ಹಿನ್ನೆಲೆಯಲ್ಲಿ ಏನು ಮಹಾರಾಷ್ಟ್ರ ಪೊಲೀಸರು ನಿನ್ನೆ ರಾತ್ರಿ ಬರ್ತಾರೆ ಮೈಸೂರಿಗೆ, ಬಂದ ತಕ್ಷಣ ಮೈಸೂರಿನ ಪೊಲೀಸರ ಸಹಕಾರದೊಂದಿಗೆ ಆ ಒಂದು ಏನು NR ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿದ್ದಂತಹ ಆ ಒಂದು ರೀತಿ ಶೆಡ್ ರೀತಿಯಲ್ಲಿ ಇದ್ದಂತಹ ಒಂದು ಜಾಗವನ್ನು ಪತ್ತೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಪತ್ತೆ ಮಾಡಿದ ನಂತರ ಅಲ್ಲಿ ಸುಮಾರು 2 ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಒಂದು MDMA ಅಂದರೆ ಮಾದಕ ವಸ್ತುಗಳು ಸಿಗ್ತವೆ. ತಕ್ಷಣವಾಗಿ ಅವ್ರನ್ನ ಒಬ್ಬ ವ್ಯಕ್ತಿಯನ್ನು ವಶಕ್ಕೆ ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಲಾಗುತ್ತೆ. ಇದರಿಂದ ಎಚ್ಚೆತ್ತಂತಹ ಪೊಲೀಸರು ಪ್ರಮುಖವಾಗಿ ಈಗಾಗಲೇ ಮೈಸೂರು ನಗರಾದ್ಯಂತ ಒಂದು ಕಾರ್ಯಾಚರಣೆಯನ್ನು ಶುರು ಮಾಡಿರ್ತಕ್ಕಂಥ. ಯಾಕೆಂತ ಹೇಳಿದರೆ ಇಷ್ಟರ ಮಟ್ಟಿಗಿನ ಒಂದು ಮಾದಕ ವಸ್ತುಗಳ ಮಾರಾಟ ಜಾಲ ಪತ್ತೆ ಆಗಿರ್ತಕ್ಕಂಥದ್ದು ಒಂದು ರೀತಿ ಆತಂಕವನ್ನು ಉಂಟು ಮಾಡಿದರೆ, ಮತ್ತೊಂದು ಕಡೆ ಪೊಲೀಸರಿಗೆ ಒಂದು ರೀತಿ ಇದು ವಿಫಲವಾಗಿ, ಅಂದರೆ ಅವರ ಒಂದು ಕಾರ್ಯಾಚರಣೆ ಇರ್ಬೋದು, ಅವರ ಒಂದು ಬೇಜವಾಬ್ದಾರಿತನಗಳು ಈ ಒಂದು ನಗರದಲ್ಲಿ ಈ ಥರದ ಒಂದು ಚಟುವಟಿಕೆ ನಡೀಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಮಹಾರಾಷ್ಟ್ರ ಪೊಲೀಸರಿಗೆ ಈ ಒಂದು ಮಾಹಿತಿ ಗೊತ್ತಾಗುತ್ತೆ, ಆದರೆ ಮೈಸೂರಿನಲ್ಲಿರ್ತಕ್ಕಂಥ ಪೊಲೀಸರಿಗೆ ತಿಳಿಯೋದಿಲ್ವಾ ಅನ್ನೋ ಒಂದು ಪ್ರಶ್ನೆ ಈಗ ಇರತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ NR ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸ್ ಅಧಿಕಾರಿಯನ್ನು ಕೂಡ, ಅಂದರೆ ಇನ್ಸ್ಪೆಕ್ಟರ್ ಅವರನ್ನು ಅಮಾನತುಗೊಳಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗಿದೆ. ಆದರೆ ಮೈಸೂರಿನಲ್ಲಿ ಈಗಾಗಲೇ ಸಂಸದ ಯದುವೀರ್ ಒಡೆಯರ್ ಅವರು ಕೂಡ ಈ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು. ನಮಗೂ ಕೂಡ ಬಹಳಷ್ಟು, ಅಂದರೆ ಈ ರೀತಿಯಾಗಿ ಏನು ಗಾಂಜಾ ಮಾರಾಟ ಇರ್ಬೋದು, ಡ್ರಗ್ಸ್ ಮಾರಾಟ ಮಾಡ್ತಕ್ಕಂಥದ್ದು ಇರ್ಬೋದು, ಇದೆಲ್ಲವೂ ಕೂಡ ಇರತಕ್ಕಂಥದ್ದು ಮಾದಕ ವಸ್ತುಗಳ ಒಂದು ಹಿನ್ನೆಲೆಯಿಂದಾಗಿ ಈ ಯುವ ಸಮೂಹ ಹಾಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ದೂರುಗಳು ಬಂದಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಇಲಾಖೆಗೂ ಕೂಡ ನಾನು ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇನೆ, ಇದಕ್ಕೆ ಬ್ರೇಕ್ ಆಗ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ ಅವರು ಮಾತನಾಡಿರ್ತಕ್ಕಂಥದ್ದು. ಆದರೆ ಅವರು ಈ ಒಂದು ಮೈಸೂರು ನಗರದಲ್ಲಿ ಈ ಥರದ ಒಂದು ಘಟನೆ ನಡೀತಾ ಇರತಕ್ಕಂಥದ್ದು ನಮಗೂ ಕೂಡ ಆಘಾತವನ್ನು ಉಂಟು ಮಾಡಿದೆ ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾರೆ. ಈ ಒಂದು ಏನು ನಿನ್ನೆ ನಡೆದಿರತಕ್ಕಂಥ ಈ ಒಂದು ಘಟನೆಯಿಂದ ಎಚ್ಚರಿತಿರ್ತಕ್ಕಂಥ ಪೊಲೀಸರು ಈಗ ಮೈಸೂರು ನಗರಾದ್ಯಂತ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಸ್ವತಃ ಮೈಸೂರು ನಗರ ಏನು ಪೊಲೀಸ್ ಆಯುಕ್ತೆ ಆಗಿರುವಂತಹ ಸೀಮಾ ಲಾಡ್ಕರ್ ಅವರ ಒಂದು ನೇತೃತ್ವದಲ್ಲಿ ಹಾಸ್ಟೆಲ್ಗಳಿರಬಹುದು, ಜೊತೆಗೆ ಹೆಚ್ಚಿನದಾಗಿ ನರಸಿಂಹರಾಜ ಕ್ಷೇತ್ರ ಏನಿದೆ ಆ ಒಂದು ಕ್ಷೇತ್ರದ ವ್ಯಾಪ್ತಿಯಲ್ಲೇ ಈ ಥರದ ಒಂದು ಚಟುವಟಿಕೆ ಹೆಚ್ಚಿನದಾಗಿರ್ತಕ್ಕಂಥದ್ದು, ಮಾದಕ ವಸ್ತುಗಳ ಒಂದು ಚಟುವಟಿಕೆ ಹೆಚ್ಚಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸ ಆಗ್ತಾ ಇರತಕ್ಕಂಥದ್ದು. ಆದರೆ ಇಂಥ ಒಂದು ಪೆನ್ಷನರ್ಸ್ ಪ್ಯಾರಡೈಸ್ನಲ್ಲಿ ಈ ಥರದ ಒಂದು ಮಾದಕ ವಸ್ತುಗಳ ಚಟುವಟಿಕೆ ಇರತಕ್ಕಂಥದ್ದು ಆತಂಕವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಪೊಲೀಸರ ಒಂದು ವೈಫಲ್ಯ ಇಲ್ಲಿ ಹೆಚ್ಚಿನದಾಗಿ ಕಾಣಿಸ್ತಾ ಇದೆ. ದೂರದ ಮಹಾರಾಷ್ಟ್ರ ಪೊಲೀಸರು ಮೈಸೂರಿನಲ್ಲಿ ಆಗ್ತಾ ಇರತಕ್ಕಂಥ ಬೆಳವಣಿಗೆಯ ಬಗ್ಗೆ ಗಮನಿಸ್ತಾರೆ, ಆದರೆ ಇಲ್ಲಿರ್ತಕ್ಕಂಥ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಈಗ ಮೈಸೂರು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಯನ್ನು ಉಂಟು ಮಾಡಿರ್ತಕ್ಕಂಥದ್ದು. ದಶರಥ್, ಥ್ಯಾಂಕ್ ಯು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.